ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತು ಆಸಿ ಸೀರಿಯಲ್ ಸ್ಟೋರಿನ ನೋಡ್ಕೊಂಡು ಬರೋಣ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಡೈಲಿ ಆಸಿ ಸೀರಿಯಲ್ನ ಟಿವಿಗಿಂತ ಮುಂಚೆ ನೋಡಬೇಕು ಅಂದರೆ ನನ್ನ ಚಾನಲ್ನ ನೋಡಿದರೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಈ ಸ್ಟೋರಿ ಅಷ್ಟು ಅರ್ಥ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ಕಡೆ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಯಾಕೆ ಮನೋಜ್ ಹೀಗೆ ಇವರು ಇಷ್ಟೊಂದು ಸ್ವಾರ್ಥ ಅಂತ ಹೇಳ್ತಾರೆ. ಇಲ್ಲ ಶ್ರುತಿ, ಇವನು ಚಿಕ್ಕನಿಂದನೂ ಇದೇ ರೀತಿ ಅಂತ ಹೇಳ್ತಾರೆ. ನಾವು ಸೂರ್ಯ ಅವ್ರನ್ನ ತಪ್ಪು ತಿಳ್ಕೊಂಡಿದ್ದೆ. ಅವರು ಏನಾದರೂ ಈ ಥರ ಜೋರಾಗಿ ಮಾತಾಡಲಿಲ್ಲ ಅಂತ ಅಂದಿದ್ರೆ ನಿಜವಾಗ್ಲೂ ನಿಮ್ಮ ಅಣ್ಣ ನಮ್ಮನ್ನೆಲ್ಲ ಅಧೋಗತಿ ಮಾಡಿಬಿಡ್ತಿದ್ದ. ಹೌದು, ಈ ಬದಲಾವಣೆಗೆ ಕಾರಣ ನಮ್ಮದಕ್ಕೆ ಅಂತ ಹೇಳ್ತಿರ್ತಾರೆ ಅಂತ ಮಾತಾಡ್ತಿದ್ದಾರೆ. ಇಲ್ಲ ರವಿ, ಅವ್ರು ಮಾಡ್ತಿರೋದು ತುಂಬ ಮೋಸ. ಅವ್ರಿಗೆ ಅಪ್ಪ ಅಮ್ಮಂತಲೇ ಬಂದು ಈ ರೀತಿ ಮಾತಾಡ್ತಾರಲ್ಲ, ಏನು ಅನ್ಸಲ್ವಾ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮನೋಜ ಮತ್ತು ರೋಹಿಣಿ ಇಬ್ಬರು ಕೂಡ ಬರ್ತಾರೆ. ಏನು ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳ್ತಾರೆ. ಹಾಂ ಹೇಳಿ ಅಂತ ಹೇಳ್ತಾರೆ. ನೀವು ಸ್ವಲ್ಪ ನಮ್ಮ ಮನೆ ತಗೊಳ್ಳೋಕ್ಕೆ ದುಡ್ಡು ಅಡ್ಜಸ್ಟ್ ಮಾಡ್ತೀರಾ, ಇದ್ರೆ ಕೊಡ್ತೀರಾ ಅಂತ. ಎಲ್ಲಿದೆಯೋ? ನನ್ನ ಹತ್ರ ದುಡ್ಡೆಲ್ಲಿದೆಯೋ? ನಾನೇ ದುಡ್ಡು ಇಟ್ಕೊಂಡಿದ್ದೀನ? ನಾನು ದುಡ್ಡು ಇಟ್ಕೊಂಡಿರೋ ಥರ ಕಾಣ್ತೀನ? ನೀನೆಲ್ಲ ಕಣೋ, ನಿಮ್ಮ ಮಾವನ ಹತ್ರ ಕೇಳು. ಏನು ನಮ್ಮ ಮಾವನ ಹತ್ರ ಕೇಳಬೇಕಾ ನಾನು? ಇಲ್ಲ ಕಣೋ, ಆಗಲ್ಲ ಅಂತ ಕೇಳ್ತಾರೆ. ಶ್ರುತಿ, ನೀನಾದರೂ ಕೇಳು. ನೀವು ಒಬ್ಬಳೇ ಮಗಳಲ್ವಾ ನಿಮ್ಮ ಅಪ್ಪ ಅಮ್ಮಗೆ? ಇನ್ನು ಆಸ್ತಿ ಎಲ್ಲ ಇನ್ನು ಯಾರು ಕೊಡ್ತಾರೆ? ನಾವು ತಿಂಗಳ ಬಡ್ಡಿನ ಕೊಡ್ತೀವಮ್ಮ ಕರೆಕ್ಟಾಗಿ ಅಂತ ಹೇಳ್ತಾರೆ. ಇಲ್ಲ ನಾನು ಅವ್ರ ಮಗಳೇ ಆಗಿರ್ಬೋದು, ಬಟ್ ನಾನು ಯಾವತ್ತೂ ಅವ್ರ ಆಸ್ತಿಗೆ ಆಸೆ ಪಡಲ್ಲ. ಚೆನ್ನಾಗಿ ಓದಿಸಿದರೆ, ಕೈಯಲ್ಲಿ ಕೆಲಸ ಇದೆ, ಸಾಕು ನಮಗೆ ಅಷ್ಟು ಅಂತ ಕೇಳ್ತಾ ಇರ್ತಾರೆ. ಇಲ್ಲ ನಾವು ಕೇಳಲ್ಲ, ಮತ್ತೆ ನಮಗೆ ಬ್ಲ್ಯಾಂಕ್ ಚೆಕ್ ಕೊಟ್ಟಾಗಲೇ ನಾನು ಅದನ್ನು ಕೇಳಲಿಲ್ಲ. ಹಾಗಾದರೆ ಆ ಬ್ಲ್ಯಾಂಕ್ ಚೆಕ್ನಾದರೂ ಇಸ್ಕೊಡೋ ಅಂತ ಹೇಳ್ತಾರೋ. ಅಯ್ಯೋ, ಯಾವುದೇ ಕಾರಣಕ್ಕೂ ಇಸ್ಕೊಡೋಲ್ಲ, ದಯವಿಟ್ಟು ನೀವು ನನ್ನ ಹತ್ರ ಕೇಳಲೇಬೇಡಿ ಅಂತ ಹೇಳ್ತಾರೆ. ಅನಾಜ್, ಇವನು ಒಬ್ಬನೇ ನನಗಿರೋದು, ನನ್ನ ತಮ್ಮ ಅಂತ ಯಾಕಿದ್ರು ನೀವು ಅಂತ ಹೇಳ್ಬಿಟ್ಟು ಬೈಕೊಂಡು ಒಳಗಡೆ ಬರ್ತಾರೆ. ರೋಹಿಣಿಗೆ ಏನು ಮಾಡಿದ್ರು ರೋಹಿಣಿ ಆ ದುಡ್ಡಿಗೆ? ಈಗ ಒಂದು ಪ್ಲ್ಯಾನ್ ಮಾಡಬೇಕು ಅಂತ ಅಂದರೆ ನಮಗೆ ಆದಷ್ಟು ಬೇಗ ದುಡ್ಡು ಕೊಡೋರು ಅಂದರೆ ಗುಪ್ತಾ ಸರ್ ಒಬ್ಬರೇ. ಹಾಗಾಗಿ ನಾವು ಅವ್ರನ್ನೇ ಫೋನ್ ಮಾಡಿ ಕೇಳೋಣ ರವಿ ಅಂತ ಕೇಳ್ತಾರೆ. ಇಲ್ಲ ಆದರೆ ನಿಮ್ಮ ಅಪ್ಪನ ಹತ್ರ ಕೇಳ್ಬಿಡು. ಇಲ್ಲ ಮನೋಜ್, ನಾವು ಕೇಳೋಕ್ಕಾಗಲ್ಲ, ಅವರು ಜೈಲಲ್ಲಿದ್ದಾರೆ, ಹೇಗೆ ಪದೇ ಕೇಳೋದು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಮತ್ತು ಮೀನಾ ಗಾರ್ಡನ್ಗೆ ಬರ್ತಿದ್ರು. ಎಷ್ಟು ಚೆನ್ನಾಗಿದೆ ಮನೆ ಇದು ಅಲ್ವಾ ಅಂತ ಹೇಳ್ತಾರೆ. ಏನು ಚೆನ್ನಾಗಿದೆ ಸೂರ್ಯ ಇದು ಮನೆ, ನನಗಂತೂ ಇಷ್ಟ ಆಗಲಿಲ್ಲ ಅಂತಾರೆ. ಯಾಕೆ ನಿಮ್ಗೆ ಇಷ್ಟ ಆಗಿಲ್ವಾ ಮನೆ ಅಂತ ಹೇಳ್ತಾರೆ. ಇಲ್ಲ ನನಗೆ ಇದು ಇಷ್ಟ ಇಲ್ಲ, ಈ ಥರ ಮನೆ ನಿಮ್ಗೆ ಇಷ್ಟ ಇಲ್ಲ, ಇನ್ಯಾವ ಥರ ನನಗೆ ಮನೆ ಇಷ್ಟ? ನನಗೆ ಚಿಕ್ಕದಾಗಿರಬೇಕು, ಸೂರ್ಯನ ಕಿರಣಗಳು ಮನೆಯೊಳಗೆ ಬೀಳ್ತಿರ್ಬೇಕು, ಎದುರುಗಡೆ ಹಾಕೋಕ್ಕೆ ರಂಗೋಲಿ ಹಾಕೋಕ್ಕೆ ಜಾಗ ಇರಬೇಕು, ಮುಂದೆ ತುಳಸಿ ಗಿಡ ಇರಬೇಕು, ಮನೆ ತುಂಬ ಜನ ಇರಬೇಕು, ಶಿಕ್ಷಕರಂತೆ ಮಾವ ಇರಬೇಕು, ಅತ್ತೆ ಇರಬೇಕು, ಎಲ್ಲರೂ ಕೂಡ ಇರಬೇಕು. ಆ ಥರ ಇದ್ದರೆ ತುಂಬ ಚೆನ್ನಾಗಿರೋದು. ನಿನ್ನ ಆಸೆಗಳು ಕನಸುಗಳು ತುಂಬಾ ಇದೆ, ಅದೆಲ್ಲ ಇರುತ್ತೆ, ಬಟ್ ಯಾರೂ ಇರೋಕ್ಕೆ ತಯಾರಿಲ್ಲ ಈಗ ಅಂತ ಹೇಳ್ತಾರೆ. ನಂಗೆ ಅದೇ ಥರನೇ ಚಂದ, ಈ ಥರ ದೊಡ್ಡ ಮನೆ ನನಗೆ ಇಷ್ಟ ಇಲ್ಲ. ನೀನು ಯಾವಾಗಲೂ ದುಡಿತಿರೋದೇ ಕೆಲಸ ಇಲ್ಲ, ಬರೀ ಚಾಕರಿ ಮಾಡ್ಕೊಂಡೇ ಇದೆಯಲ್ಲ, ನಿನ್ನನ್ನು ಒಂಥರ ಹಾಳು ಮಾಡ್ಕೊಂಬಿಟ್ಟಿದ್ದಾರೆ. ಇಲ್ಲಿ ಅಮ್ಮ ಮಕ್ಕಳು ಯಾವತ್ತೂ ಕೂಡ ಅದೇ ರೀತಿ ಇರ್ತಾರೆ. ತಾಯಿಗೆ ಈ ಮಕ್ಕಳು ಸೇವೆ ಮಾಡೋದ್ರಲ್ಲಿ ಯಾವತ್ತೂ ಬೇಜಾರು ಮಾಡ್ಕೊಳ್ದಿಲ್ಲ. ಒಂದಲ್ಲ ಅವ್ರಿಗೆ ಅನ್ನಿಸ್ಬೋದು ಯಾವಾಗಲೂ ಹಾಳಂಗೆ ದುಡ್ತಿರ್ತಾಳೆ ಅಂತ, ಆದರೆ ಯಾವ ಥರ ಒಂದು ದಿವಸ ಅವ್ರ ಮನಸ್ಸಲ್ಲಿ ನಾನು ರಾಣಿಯಾಗಿ ಉಳಿದಿರ್ತೀನಿ, ನಾನು ಸಾಯೋ ಅಷ್ಟರೊಳಗಾರ ಒಂದು ಸಲ ಉಳಿದಿರ್ತೀನಿ. ಮೀನಾ, ಹಾಗೆಲ್ಲ ಮಾತಾಡ್ಬಿಡ. ನಾನು ನಿಮ್ಮನ್ನು ಯಾವತ್ತೂ ಮದುವೆ ಅವತ್ತೇ ಅಂದ್ಕೊಂಡಿರಿ. ನನ್ನ ಸತ್ರು ಕೂಡ ನಾನು ನಿಮ್ಮ ಜೊತೆನೇ ಸಾಯೋದು, ನಿಮ್ಮನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ನಾನು ಇದ್ದಾಗಲೇ ನಿಮ್ಮನ್ನು ಅಷ್ಟು ಕೇವಲವಾಗಿ ನೋಡ್ತಾರೆ. ನಾನು ಇಲ್ಲ ಅಂದರೆ ನಿಮ್ಗೊಂದು ತುತ್ತು ಊಟನೂ ಕೂಡ ಹಾಕಲ್ಲ ರೀ. ನಾನು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ ರೀ ಅಂತ ಹೇಳ್ತಾರೆ. ಅಯ್ಯೋ ಇರಲಿ ಬಾ, ಈ ವಾತಾವರಣ ಎಷ್ಟು ಚೆನ್ನಾಗಿದೆ, ಫಸ್ಟು ಎಂಜಾಯ್ ಮಾಡೋಣ, ಎಷ್ಟು ತಣ್ಣಗೆ ಗಾಳಿ ಬಿಸಿದೆಲ್ಲ, ಆರಾಮ್ಸಾಗಿ ಓಡಾಡಿಕೊಂಡು ಇರೋಣ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕಾಲ್ ಬರುತ್ತೆ. ಕೆನಡಾದವರು ಕಾಲ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ಅವ್ರ ಹೆಸರು ಛಾಯಾ ಅಂತ, ಅವರು ಕೆನಡಾಯಿಂದ ಬಂದಿರ್ತಾರೆ. ಇವ್ರಿಗೆ ಯಾವಾಗಲೂ ಬಂದಾಗಲೂ ಇವರು ಕ್ಯಾಬಲ್ಲೇ ಓಡಾಡ್ತಿರ್ತಾರೆ. ಹಾಗಾಗಿ ನಾನು ಆಲ್ರೆಡಿ ಚೆನ್ನೈಗೆ ಬಂದಿದ್ದೀನಿ ಸೂರ್ಯ, ನೀವೇ ಬಂದು ನನಗೆ ಮಾರ್ನಿಂಗ್ 7 o'clock ನನ್ನ ಡ್ರಾಪ್ ಮಾಡಬೇಕು, ಪಿಕಪ್ ಮಾಡಬೇಕು ಅಂತ ಹೇಳ್ತಾರೆ. ಆಯಿತು ಮೇಡಮ್, ಬರ್ತೀನಿ 7 ಗಂಟೆಗೆ ಅಂತ ಹೇಳ್ತಾರೆ. ಆಗ ಮೀನಾಗಿ ಹೇಳ್ತಾರೆ, ಹೌದು ಕೆನಡಾ ಮೇಡಮ್ ಬರ್ತಿದ್ದಾರೆ, ಅವ್ರನ್ನ ನಾನು ಡ್ರಾಪ್ ಮಾಡೋಕ್ಕೆ ಹೋಗಬೇಕು. ಹಾಗಾದ್ರೆ ಆಯ್ತಲ್ವ, ಸರಿ ಆಯಿತು, ಹೋಗಿ ಬನ್ನಿ, ಬೇಗ ಮಲ್ಕೊಳ್ಳೋಣ ಅಂತಾರೆ. ಅಯ್ಯೋ, ಅವ್ರು ಇನ್ನೂ ಬೆಳಗ್ಗೆ ಏನು ಕರ್ಕೊಬರೋದು, ಅಷ್ಟೊತ್ತರೆಗೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ರೂಮಲ್ಲೇ ವಾಕ್ ಮಾಡ್ತಾ ಇರ್ತಾರೆ, ಏನು ಯೋಚನೆ ಮಾಡ್ತಿರ್ತಾರೆ. ಆಗ ಈ ಮನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ರವಿ ಕೇಳ್ತಾನೆ. ಅಯ್ಯೋ ಇಲ್ಲ ರವಿ, ನನಗೆ ಈ ಥರ ಮನೆ ನನಗೆ ಇಷ್ಟ ಇಲ್ಲ. ನನಗೆ ಇನ್ಯಾವ ಥರ ಮನೆ ಇಷ್ಟ? ನನಗೆ ಅಪಾರ್ಟ್ಮೆಂಟ್ ಅಂದರೆ ತುಂಬ ಇಷ್ಟ. ಅಪಾರ್ಟ್ಮೆಂಟಲ್ಲಿ ಎಲ್ಲ ಕೂಡ ಇರುತ್ತೆ, ಜಿಮ್ಮು, ಸ್ವಿಮ್ಮಿಂಗು, ಡ್ಯಾನ್ಸಿಂಗು, ಆಮೇಲೆ ನಾವು ಏನೇ ಪಾರ್ಟಿ ಮಾಡೋಕ್ಕೆ ಎಲ್ಲರೂ ಕೂಡ ಸಿಗುತ್ತೆ. ಹಾಗಾಗಿ ನನಗೆ ಅದೇ ಥರದ ಮನೆ ಇಷ್ಟ, ಈ ಮನೆ ನನಗೆ ಇಷ್ಟ ಇಲ್ಲ ರವಿ ಅಂತ ಹೇಳ್ತಾರೆ. ಹೌದಾ, ಆದರೂ ಈಗ ಬೇಡ, 40 ವರ್ಷ ಆದಮೇಲೆ ಬೇಡ. ಯಾಕೆ ಅಂದರೆ ನಮ್ಮ ಅಪ್ಪ ಅಮ್ಮ ಇದೇ ಥರ ಮನೆ ಕಟ್ಟಿದ್ದಾರೆ, ಸೊ ಅವ್ರು ಇನ್ಯಾರಿಗೆ ಕೊಡ್ತಾರೆ ನಮಗೆ ಬಿಟ್ಟರೆ. ಹಾಗಾಗಿ ಅದನ್ನು ಅಲ್ಲೇ ಇದೆಯಲ್ಲ ಸಾಕು ಅಂತ ಹೇಳ್ತಾರೆ. ಆಯಿತು, ನೀನು ಮುಂದೆ ಏನೇ ನಿರ್ಧಾರ ತೊಗೋಬೇಕಾದ್ರೂ ನಿಂದೇ ಡಿಸಿಷನ್ ಆಗಿರಬೇಕು ಅಂತ ರವಿ ಹೇಳ್ತಿರ್ತಾನೆ. ಸರಿ ಆಯಿತು ರವಿ ಅಂತ ಅಂತಾರೆ. ಇನ್ನೊಂದು ಕಡೆ ಮನೋಜ್
ತುಂಬಾ ಗೊರಕೆ ಹೊಡಿತಿದೆ. ರೋಹಿಣಿಗೆ ನಿದ್ದೆ ಬರ್ತಾ ಇರಲ್ಲ. ಅಯ್ಯೋ ಮನೋಜ್ ಆ ಕಡೆ ತಿರ್ಕೊಳ್ಳಿ, ನೀವು ತುಂಬ ಗೊರಕೆ ಹೊಡಿತಿರ್ತಾರೆ. ಅಯ್ಯೋ ಮನೋಜ್ ನಿದ್ದೆ ಬರ್ತಿಲ್ಲ, ಆ ಕಡೆ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಆ ರತ್ತೆ ಸಕ್ಕರೆ ಬೈಲು ಶಾಂತಮ್ಮ ಬರ್ತಾರೆ. ಎದೊಳೆ ಮೇಲೆ ಗುಂಗುರು ತಳೆಯೋಳೆ ಎದ್ದಳೆ ಮೇಲೆ ಏನು ಎದ್ದಳೆ, ಯಾಕತ್ತೆ ಏನಾಯಿತು, ಯಾಕೆ ನಿದ್ದೆ ಬರ್ತೀವಿ ಅಂತ ಕೇಳ್ತಾರೆ. ನನಗೆ ನಿದ್ದೆ ಬರ್ತಿಲ್ಲ, ನೀನೇನು ಆರಾಮಾಗಿ ಮಲ್ಗಕ್ಕೆ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ಯಾ, ಬಾರೆ ನೀನು ಆಚೆಗೆ ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ ಏನಾಯಿತು ಹೇಳಿ ಅಂತ ಹೇಳ್ತಾರೆ. ಎದ್ದಳೆ ಮೇಲೆ ಬಾರೆ ಆಚೆಗೆ ಅಂತ ಹೇಳ್ಬಿಟ್ಟು ಅವಳನ್ನ ತಲೆನ ಇಟ್ಕೊಂಡು ಅಲ್ಲಿಂದ ಆಚೆ ಕಡೆ ಕರ್ಕೊಬಿಡ್ತಾರೆ. ಯಾಕತ್ತೆ ಯಾಕೆ ಕರ್ಕೊಂಡು ಹೋಗ್ತಿದ್ರಿ ನೀವು, ಏನಾಯಿತು ಬಾರೆ ನೀನು ಗುಂಗುರು ಮೇಲೆ ನಿನಗೆ ಮಾಡ್ತೀವಾ, ನೀನು ಏನೇನು ಇಟ್ಕೊಂಡಿದ್ಯಾ ನೀನು ಮನಸ್ಸಲ್ಲಿ, ಬಾಯ್ಲಿ ನೀನು ನಡಿ ಆಚೆಗೆ ಅಂತ ಹೇಳ್ತಾರೆ. ಆಗ ಏನಾಯಿತು ಅತ್ತೆ, ಏನು ಮಾಡಿದ್ದೀನಿ ನಾನು, ಏನು ಹೇಳಿ, ಯಾರ ಜೊತೆ ಮಾತಾಡ್ತಿದ್ದೀನಿ, ಮಾವನ ಜೊತೆ ಮಾತಾಡ್ತಿದ್ದೀನಿ, ಸುಳ್ಳು ಹೇಳ್ತಿದ್ಯಾ, ನೀನು ಮಾತಾಡ್ತಿದ್ದು ಪೂಜನ ಜೊತೆ ಅಲ್ವಾ ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ ಇಲ್ಲ ನಮ್ಮ ಮಾವನ ಜೊತೆನೇ ಮಾತಾಡ್ತಿದ್ದು, ಇನ್ನೂ ಏನೇನು ರಹಸ್ಯ ಇಟ್ಕೊಂಡಿದ್ಯಾ ನೀನು ಮನಸ್ಸಲ್ಲಿ, ಎಲ್ಲ ಹೇಳು, ಇವತ್ತು ಹೇಳಿದರೆ ಸರಿ ಹೋಯ್ತು, ಇಲ್ಲ ಅಂತ ಅಂದರೆ ನಿನ್ನನ್ನು ಬಿಡಲ್ಲ ನಾನು, ಏನು ಮಾಡಬೇಕು ಅಂತ ಹೊಟ್ಟಿದ್ಯಾ ನನ್ನ ಮಗುನ, ನೀನು ಹೇಳೇ, ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯಾ, ಏನು ಮಾತಾಡ್ತಿದ್ದೆ ಹೇಳು, ಅಪ್ಪುಂಜ ಜೊತೆ ಸೇರ್ಕೊಂಡು ಏನು ಪ್ಲ್ಯಾನ್ ಮಾಡ್ತಿದ್ದೆ, ನಮ್ಮ ಮನೆ ಒಡೆಯೋಕ್ಕೆ ಕೆಲಸ ಮಾಡ್ತಿದ್ಯಾ ನೀನು, ಹೇಳು ನೀನು ಅಂತ ಬೈತಾ ಇರ್ತಾಳೆ. ಅಯ್ಯೋ ಅತ್ತೆ ಏನಾಯಿತು ಅತ್ತೆ, ಏನು ಮಾಡಿಲ್ಲ ಅತ್ತೆ, ಪ್ಲೀಸ್ ನಾನು ಬಿಡಿ, ಅಮ್ಮ ನನ್ನ ತಲೆ ನೋವ್ತಿದೆ, ಪ್ಲೀಸ್ ಬಿಡಿ, ದಯವಿಟ್ಟು ಬಿಡಿ ಅತ್ತೆ ಅಂತ ಹೇಳ್ತಾರೆ. ಹೇಳ್ತೀಯೋ ಇಲ್ವೋ, ಏನು ಮಾಡ್ತಿದ್ಯಾ ಅಂತ, ಇಲ್ಲಿಂದ ದೂಕ್ಬಿಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ ಏನೂ ಇಲ್ಲ ಅತ್ತೆ, ಅದು ಪ್ಲೀಸ್ ದೂಕ್ಬಿಡಿ ಅತ್ತೆ ಅಂತ ಹೇಳ್ಬಿಟ್ಟು ಭಯಪಡ್ತಾರೆ. ಕಾಪಾಡಿ ಅಂತ ಜೋರಾಗಿ ಕಿರಿಚ್ಕೊತಾ ಇರ್ತಾಳೆ. ಅದೇ ಟೈಮ್ಗೆ ರೋಹಿಣಿ ಯಾಕೆ ಏನಾಯಿತು ಎದ್ದೇಳು ಮೇಲೆ ಅಂತ ಹೇಳ್ತಾರೆ. ಅವಳು ಜೋರಾಗಿ ಅಮ್ಮ ಅಂತ ಜೋರಾಗಿ ಕಿರಿಚ್ಕೊಳ್ಳಿ. ಇಲ್ಲಿ ಯಾವ ಭೂತನೂ ಇಲ್ಲ ಅಂತ ಹೇಳ್ತಿದ್ರು. ಆ ಭೂತ ಓಡಿಸೋದಕ್ಕೆ ನಾನು 30,000 ಕೊಟ್ಟಿದ್ದೀನಿ ರೋಹಿಣಿ, ನೀನೇನು ಹಿಂಗೆ ಕಿರಿಚ್ಕೊತಿದ್ಯಾ, ಭೂತ ಏನೋ ದೆವ್ವ ಇಟ್ಕೊಂಡಿರ್ತಾರೆ. ಅಯ್ಯೋ ಮನೋಜ್ ಅದು ಕನಸಲ್ಲೂ ನೀನು ಹೀಗೆ ಕೂಗಾಡಬೇಕಾ ಅಂತ ಹೇಳ್ತಾರೆ. ಅಯ್ಯೋ ನನಗೆ ತುಂಬ ಭಯ ಆಗಿದ್ದು ಮನೋಜ್, ಆಯಿತು ಸೊ ಒಂದು ಲೋಟ ನೀರು ತಂದು ಕೊಡಿ ಅಂತ ಹೇಳ್ತಾರೆ. ಆಗ ಆಯಿತು ಮಲ್ಕೊಪ್ಪ ನೀನು ಮಲ್ಕೊ ಅಂದ್ಬಿಟ್ಟು ಮಲಸ್ತಾರೆ. ಆದರೆ ಇವಳು ಯಾಕೆ ಹೀಗೆ ಆಡ್ತಿದ್ಲು ಗೊತ್ತಾಗ್ಲಿಲ್ವಲ್ಲ ಅಂತ ಅನ್ಕೋತಾರೆ. ಇನ್ನೊಂದು ಕಡೆ ಸೂರ್ಯ ಛಾಯಾನ ಅಲ್ಲಿಂದ ಡ್ರಾಪ್ ಮಾಡ್ಕೊಂಡು ಕರ್ಕೊಬರ್ತಾರೆ. ಏನು ಮೇಡಮ್ ಏನಿದು ಈಗ ಸಡನ್ನಾಗಿ ಬಂದಿದ್ದು ಅಂತ ಹೇಳ್ತಾರೆ. ಆದ್ರೆ ಸೂರ್ಯ 1-2 ದಿವಸ ಮಟ್ಟಿಗೆ ಕೆಲಸ ಆಯ್ತು, 2 ದಿವಸನ ಅಷ್ಟೇನಾ, ಒಂದು ವಾರ ಇದ್ರಿ ಅಂತ ಹೇಳ್ತಾರೆ. ಅಯ್ಯೋ ನೀವು ಇದ್ದಿದ್ದರಿಂದ ನನಗೆ ಕೈ ತುಂಬ ದುಡ್ಡು ಸಿಕ್ತು ಮೇಡಮ್, 2 ದಿವಸ ಇರ್ತೀನಿ ಅಂತೀರಾ ಅಂತ. ಹೌದು, ಅವತ್ತೊಂದು ವಾರ ಇದಕ್ಕೆ ನನಗೆ 30 ಲಕ್ಷ ಲಾಸ್ ಆಯಿತು ಸೂರ್ಯ ಅಂತ ಹೇಳ್ತಿರ್ತಾರೆ. 30 ಲಕ್ಷನ, ಹಾಗಾದರೆ ಯಾಕೆ ನೀವಿನ್ನೂ ಮದುವೆಗಿದ್ರೆ ಹೇಗಿಲ್ವೋ ಅಂತ ಕೇಳ್ತಾರೆ. ನನಗೆ ಅದರೆಲ್ಲ ಇಂಟ್ರೆಸ್ಟ್ ಇಲ್ಲ, ಫಸ್ಟು ಕೆರಿಯರ್ ಮದುವೆ ಆದರೆ ಎಲ್ಲ ಸಿಗುತ್ತಲ್ಲ ಮೇಡಮ್, ಮತ್ತು ಕೆರಿಯರ್ ಎಲ್ಲ ಜೀವನ ಇಂಪಾರ್ಟೆಂಟು, ದುಡ್ಡು ಇಂಪಾರ್ಟೆಂಟು, ದುಡ್ಡಿದ್ರೇ ನಮಗೆ ಎಲ್ಲರೂ ಕೂಡ ಮರ್ಯಾದೆ ಕೊಡೋದು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಹೌದು ಬಿಡಿ, ಅದು ಸರಿಯೇ, ನಮ್ಮ ಮನೇಲಿ ಆಡ್ತಿರೋ ಅದನ್ನು ನೆನೆಸ್ಕೊಂಬಿಟ್ರೆ ಹಾಗೇ ಅದು ನಿಜನೇ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸಕ್ಕರೆ ಮತ್ತು ಇಬ್ಬರು ಕೂಡ ವಾಕ್ ಮಾಡಿಕೊಂಡು ಬರ್ತಾ ಇರ್ತಾರೆ. ರಂಗಣ್ಣವರು ಎಷ್ಟು ಚೆನ್ನಾಗಿದೆ ನೋಡ್ರಿ, ಎಷ್ಟು ದೊಡ್ಡ ಮನೆಗಳು, ಎಷ್ಟು ದೊಡ್ಡ ಸೌಕಾರಗಳು, ನಮ್ಮ ಮನೆ ಹತ್ರನೂ ಮನೆ ಇದೆ ಗಣೆ, ಇದೇ ಥರನೇ ಇರೋದು. ಅಯ್ಯೋ ಸುಮ್ಮನಿರಿ, ಇಲ್ಲೆಲ್ಲ ಈ ಥರ ಇಲ್ಲಪ್ಪ, ನನ್ನ ಮಗ ಎಷ್ಟು ಕೋಟಿ ಕೊಟ್ಟದು ಮನೆ ತೊಗೊಂಡಿದ್ದಾನೆ, ಯಾವಾಗಲೂ ದುಡ್ಡು ಅಂತ ಸಾಯ್ತಿರಲ್ರಿ ಅಮ್ಮ ಮಗ ಇಬ್ಬರೂ. ದುಡ್ಡು ಯಾವತ್ತೂ ಬರಲ್ಲ, ಮನುಷ್ಯತ್ವ ಬರೋದು, ಅದನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ಬಾಳ್ವೆ ಮಾಡಿ. ಯಾಕೆ ಈಗ ದುಡ್ಡು ಅಂತೀರ, ದುಡ್ಡು ಕೊಟ್ಟರೆ ಎಲ್ಲೂ ಕೂಡ ಈ ಥರ ಆಕ್ಸಿಜನ್ನು ಇವು ಸಿಗಲ್ಲ ರೀ ಅಂತ ಹೇಳ್ತಾರೆ. ಯಾಕೆ ದುಡ್ಡು ಒಂದೇ ಬೇಕಾ ಈ ಥರ ಸಿಗೋಕ್ಕೆ, ಆದರೂ ನನ್ನ ಮಗ ತುಂಬ ದೊಡ್ಡ ವ್ಯಕ್ತಿ ಆಗ್ತಾನೆ ಬಿಡ್ರಿ ಅಂತ ಹೇಳ್ತಾರೆ. ಆದರೂ ಇಬ್ಬರು ಮಕ್ಕಳಿದಾರ, ಒಬ್ಬ ಸರಿ ಇನ್ನೊಬ್ಬ ಏನು ಮಾಡೋಕ್ಕವನು ಅಟ್ಟುಕೊಂಡು ಲೆಕ್ಕಕ್ಕಿಲ್ಲ, ಅದು ಅವನು ನಿಮಗೆ ಸರಿ ಅವನು ಅಂತ ಹೇಳ್ತಿರ್ತಾರೆ. ಹೌದೌದು, ಅದು ಏನಂತ ಎತ್ಬಿಟ್ಟು ಆ ಮಗನ ನಿನಗೆ ಆ ಮಗನ ಮೇಲೆ ಒಂದು ಸ್ವಲ್ಪನೂ ಪ್ರೀತಿನೇ ಇಲ್ವಲ್ಲೇ ಶಾಂತಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಾರೆ. ಬಾರಿ ಎಳ್ನೀರು ಕುಡಿಸ್ತೀನಿ, ಎಳ್ನೀರು ಕುಡಿ ಅಂತ ಹೇಳ್ತಾರೆ. ಬೇಡ ನೀವು ವಯಸ್ಸಾಗಿದೆ, ನೀವೇ ಕುಡೀರಿ, ನನಗೆ ಬೇಡ ಅಂತ ಹೇಳ್ತಾರೆ. ಎಷ್ಟಪ್ಪ ಎಳ್ನೀರು ಅಂತ ಕೇಳಿದಾಗ, ಸರ್ ಇದು 50-30 ಕೇಳಿದಾಗ 50 ರೂಪಾಯಿ ಕೊಡಿ ಅಂತ ರಂಗಣ್ಣವರು ಹೇಳ್ತಾರೆ. ಮಾರ್ನಿಂಗ್ಗೆ ಖಾಲಿ ಹೊಟ್ಟೆಲಿ ಎಳ್ನೀರು ಕುಡಿದ್ರೆ ತುಂಬ ಒಳ್ಳೆಯದು ಕಣಪ್ಪ ಅಂತ ಹೇಳ್ತಾರೆ. ಏನು ಸರ್ ನೀವು ಇಲ್ಲಿ ಹೊಸಬ್ರ ಅಂತ ಕೇಳ್ತಾರೆ. ಹೌದು ಹೊಸಬ್ರು, ನೋಡಪ್ಪ ಅಲ್ಲಿ ಲಾಸ್ಟ್ ಮನೆ ಇದೆಯಲ್ಲ ದೊಡ್ಡ ಬಿಲ್ಡಿಂಗು ನಂಬರ್ 9 ಅಂತ ಇದೆಯಲ್ಲ, ಆ ಮನೆಗೆ ಬಂದಿದ್ದಾನೆ, ನನ್ನ ಮಗ ತೊಗೊಂಡಿದ್ದಾನೆ 3 ಕೋಟಿ ಕೊಟ್ಟು. ಏನು ಆ ಮನೆನಾ ಸರ್, ಅದಾ ನಿಜವಾಗ್ಲೂ ಅಂತ ಹೇಳ್ತಾರೆ. ಹೌದಪ್ಪ, ಇನ್ನೇ ನನ್ನ ಮಗನ ಇಲ್ಲೇ ಡೈಲಿ ಬರ್ತಿರ್ತಾನೆ ಎಳ್ನೀರು ಕುಡಿಯೋಕ್ಕೆ, ಆಗ ನಿನಗೆ ಪರಿಚಯ ಆಯ್ತು ಬಿಡು ಅಂತ ಹೇಳ್ತಾನೆ. ಆಗ ಎಳ್ನೀರನ್ನು ಅದೇ ಟೈಮ್ಗೆ ಒಂದು ಫೋನ್ ಕಾಲ್ ಮಾಡ್ತಾನೆ. ಅದೇ ಟೈಮ್ಗೆ ಛಾಯಾ ಒಂದು ಸ್ವಲ್ಪ ರಿಜಿಸ್ಟರ್ ಆಫೀಸಲ್ಲಿ ನನಗೆ ಕೆಲಸ ಇದೆ ಸೂರ್ಯ, ನೀನು ಮಾರ್ನಿಂಗ್ಗೆ ಬಂದಿದ್ಯಾ, ರೆಸ್ಟ್ ಮಾಡ್ತಿರು, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾಳೆ. ಅವಳು ಪ್ರಾಪರ್ಟಿನ ಅವ್ರಿಗೆ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ಒಳಗೆ ಬಂದಿರ್ತಾರೆ. ಅದೇ ಟೈಮ್ಗೆ ಸೂರ್ಯ ಕೂಡ ಅಲ್ಲೇ ನಿಂತಿರ್ತಾರೆ. ಅದೇ ಟೈಮ್ಗೆ ಈ ರೋಹಿಣಿ ಮತ್ತು ಮನೋಜ್ ಆ ಬ್ರೋಕರು 3 ಜನ ಬರ್ತಾರೆ. ಏನು ನಿಮ್ಮ ತಮ್ಮನ ಬರೋಳಿದ್ರಾ ಅಂತ ಕೇಳ್ತಾರೆ. ಇಲ್ವಲ್ಲ ನಾನೇನೋ ಬರೋಳಿಲ್ಲ ಅಂತ ಕೇಳ್ತಾರೆ. ಮತ್ತು ನಿಮ್ಮ ತಮ್ಮ ಅಲ್ಲೇ ಇದ್ದಾನೆ ನೋಡಿ ಅಂತ ಹೇಳ್ತಾರೆ. ಆಗ ಸೂರ್ಯನು ಓಹೋ ಏನಪ್ಪ ಇಲ್ಲಿ ಬಂದುಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಏನು ಇಲ್ಲಿ ಯಾರಿಗೆ ಪಂಗ್ನಾಮ ಹಾಕಕ್ಕೆ ಬಂದಿದ್ಯಾ ನೀನು ಅಂತ ಎಲ್ಲ ರೇಗಿಸ್ತಾ ಇರ್ತಾನೆ. ಇಲ್ಲೇನೂ ಇಲ್ಲ, ರಿಜಿಸ್ಟರ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ ಅಂತ ರೋಹಿಣಿ ಹೇಳ್ತಾರೆ.
ಹೌದಾ, ಒಳಗಡೆ ದೊಡ್ಡವ್ರು ಇರ್ತಾರೆ, ಸ್ವಲ್ಪ ಎಲ್ಲರಿಗೂ ಮರ್ಯಾದೆ ಕೊಡಪ್ಪ ಅಂತ ಹೇಳ್ತಾರೆ. ನೀನೇನು ಇಲ್ಲಿ ಬಂದಿದ್ಯಾ ಅಂತ ಕೇಳ್ದ ಮನೋಜ್. ನನಗಿಲ್ಲ ಒಬ್ರು ಯಾರೋ ಪಾರ್ಟಿ ಬಂದಿದ್ದರು, ಸೊ ಅವ್ರಿಗಾಗಿ ಅವ್ರನ್ನ ಬಿಡೋಕೆ ಬಂದಿದ್ದೆ. ಏನೇನು ಒಬ್ಬನಿಗೆ ದೊಡ್ಡ ಜನ ಗೊತ್ತಿರೋದು, ನಮ್ಗೆ ಯಾರಿಗೂ ಗೊತ್ತಿಲ್ವಾ? ಬೆಂಕ್ಯ ಹೋಗು, ಒಳಗೆ ಏನು ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ನೀಟಾಗಿ ಮನೆಗೆ ಹೋಗು, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಒಳಗಡೆ ಛಾಯಾ ಅವರು ಪ್ರಾಪರ್ಟಿ ಬಗ್ಗೆ ಎಲ್ಲ ವಿಚಾರ ಕೇಳಿ ಒಳಗಡೆ ಅವರು ಹೋಗ್ತಾರೆ. ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಅವರು ಕೂಡ ಎಂಟ್ರಿ ಆಗ್ತಾರೆ. ಬಟ್ ಇಲ್ಲಿ ಏನು ಇದೆ ಅನ್ನೋದನ್ನು ನೋಡಬೇಕು ಅಂತಂದರೆ ಮುಂದೆ ನೀವು ನನ್ನ ಸೀರಿಯಲ್ನ ನೋಡಿದ್ರೆ ಸ್ಟೋರಿ ಬಗ್ಗೆ ಅರ್ಥ ಆಗುತ್ತೆ. ಅವರು ಪ್ರಾಪರ್ಟೀಸ್ ಬಗ್ಗೆ ತೋರಿಸ್ತಾ ಇರ್ತಾರೆ. ಅದೇ ಟೈಮ್ಗೆ ಸೂರ್ಯನೂ ಕೂಡ ಒಳಗಡೆ ಇರ್ತಾರೆ. ಛಾಯಾ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಒಳಗಡೆಯಿಂದ ಎದ್ದು ಬರ್ತಾರೆ. ಯಾಕೆ ಮೇಡಮ್ ತುಂಬ ಅಪ್ಸೆಟ್ ಆಗಿದ್ದೀರಾ? ನನಗೆ ಆಗದಿರೋಂತಹ ಒಬ್ಬ ವ್ಯಕ್ತಿ ಬಂದಿದ್ದ, ಒಬ್ಬ ಮೋಸ್ಕರ ಬಂದಿದ್ದ, ಯಾರು ನಡೀರಿ ತೋರಿಸಿ ಮೇಡಮ್, ನಾನು ನೋಡ್ತೀನಿ ಅಂತ. ಏನು ಬೇಡ ಅದೆಲ್ಲ, ತುಂಬ ಏನಾದರೂ ಆ ಥರ ಕಿರಿಕಿರಿ ಅನಿಸಿದರೆ ನಾನು ನಿಮಗೆ ಹೇಳ್ತೀನಿ, ಬನ್ನಿ ಇವಾಗ ಮನೆಗೆ ಹೋಗೋಣ, ನನಗೆ ಟೈಮ್ ಎಲ್ಲಿ ಬಿಟ್ಟಿದ್ರಿ ಅಲ್ಲಿಗೆ ಬಿಡಿ ಸೂರ್ಯ ಅಂತ ಹೇಳ್ಬಿಟ್ಟು ಆ ಮನೆಗೇ ಕರ್ಕೊಂಡು ಬರ್ತಾನೆ. ಆಗ ಕೈ ತುಂಬ ದುಡ್ಡು ಕೂಡ ಕೊಡ್ತಾಳೆ ಛಾಯಾ. ಏನು ಮೇಡಮ್ ಎಷ್ಟೊಂದು ಕೊಡ್ತಿದ್ದೀರಾ? ಪರವಾಗಿಲ್ಲ ಇಟ್ಕೊಳ್ಳಿ, ಬೆಳಗ್ಗೆ ಎದ್ದ ತಕ್ಷಣ ನನಗೋಸ್ಕರ ಬಂದಿದ್ದೀರಾ ಅಂತ ಹೇಳಿದಾಗ ಅವ್ರ ಲಗೇಜನ್ನ ತಗೊಂಡೋಗಿ ಒಳಗಡೆ ಇಡ್ತಾನೆ. ಆಗ ಸೂರ್ಯ, ನಾನು ನಿಮಗೋಸ್ಕರ ಕೆನಡಾಯಿಂದ ಗಿಫ್ಟ್ನ ತೊಗೊಬಂದಿದ್ದೀನಿ, ಕೆನಡಾಯಿಂದ ಸನ್ ಗ್ಲಾಸಸ್ನ ತೊಗೊಳ್ಳಿ ಅಂತ ಹೇಳ್ತಾರೆ. ಅಯ್ಯೋ ಮೇಡಮ್, ಇದು ನನಗೋಸ್ಕರ ತಂದಿದ್ದೀರಾ? ನನಗೇನಾ ಅಂತ ಹೇಳ್ತಾರೆ. ಹಾಂ ಸೂರ್ಯ, ನಿಮಗೆ ತಂದಿದ್ದೀನಿ, ನಾನು ನಿಮ್ಮನ್ನು ನೆನೆಸ್ಕೊಂಡು ಬರೋಕ್ಕಿಂತ ಮುಂಚೆ ಅಲ್ಲಿಂದ ಕೆನಡಾಯಿಂದ ನಿಮಗೆ ಸರ್ಪ್ರೈಸಾಗಿ ತೊಗೊಬಂದಿದ್ದೀನಿ ರಾಗಳು. ಅಯ್ಯೋ ಮೇಡಮ್, ಇದೆಲ್ಲ ನಮ್ಗೆ ಯಾಕೆ, ನಾವು ಕ್ಯಾಬ್ ಡ್ರೈವರ್, ಇದೆಲ್ಲ ನನಗೆ ಏನಕ್ಕೆ ಅಂತ ಹೇಳ್ತಾರೆ. ಹಾಂ, ನಿಮ್ಮ ಮಿಸ್ಸಸ್ಗೂ ಕೂಡ ಒಂದು ತೊಗೊಬಂದಿದ್ದೀನಿ, ತೊಗೊಳ್ಳಿ ಅಂತ ಹೇಳ್ತಾರೆ. ಅಯ್ಯೋ ಮೇಡಮ್, ಅದೆಲ್ಲ ಅವಳೆಲ್ಲ ಹಾಕೊಳ್ಳಲ್ಲ ಮೇಡಮ್, ಸರಿ ಇದರಲ್ಲೊಂದು ಫೋಟೋ ತೆಗೀರಿ ಅಂತ ಹೇಳ್ತಾರೆ. ಒಂದು ಫೋಟೋ ಕೂಡ ತೆಗೆಸ್ಕೊತಾರೆ ಸೂರ್ಯ ಛಾಯಾ ಕೈಲಿ. ಅಯ್ಯೋ, ನಾನು ಇದನ್ನು ತೊಗೊಂಡು ಕೊಟ್ಟರೆ ದುಡ್ಡು ವೇಸ್ಟ್ ಮಾಡ್ತಿದ್ಯಾ, ಇದಕ್ಕೆ ನೀನು ದುಡ್ಡು ವೇಸ್ಟ್ ಮಾಡೋದು ಅಂತ ಬೈತಾಳೆ. ಹಾಗಾಗಿ ಒಂದು ಸೆಲ್ಫಿ ತೊಗೊಳ್ಳೋಣ ಬನ್ನಿ ಮೇಡಮ್ ಅಂತ ಹೇಳ್ಬಿಟ್ಟು ಆಗ ಒಂದು ಸೆಲ್ಫಿ ತೊಗೊಳ್ತಾರೆ. ಹಬ್ಬ ಸದ್ಯ ಈಗ ನಾನು ಹೆಂಡ್ರು ನಂಬ್ತಾಳೆ, ಇಲ್ಲ ಅಂತಂದರೆ ಬಾಯಿಗೆ ಬಂದಂಗೆ ಎಗ್ಗ ಮುಖ ಹೋಗ್ದಾಗ್ತಾಳೆ ಮೇಡಮ್ ಅಂತ ಬೈತಾಳೆ. ಇನ್ನೊಂದು ಕಡೆ ಮನೋಜು ಒಂದು ಮನೆಗೆ ನೇಮ್ ಬೋರ್ಡ್ ಬೇಕು ಅಂತ ಅಂದ್ಬಿಟ್ಟು ಕಾಲ್ ಮಾಡಿ ಮಾತಾಡ್ತಾ ಇರ್ತಾನೆ. ಆಗ ತೊಗೊಂಬನ್ನಿ ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಯಾರೋ ಅವನ ಹೆಂಡತಿ ರೋಹಿಣಿ ಕೂಡ ಕಾಫಿ ತೊಗೊಂಡು ಬರ್ತಾನೆ. ಏನು ಮನೋಜ್, ಏನು ಮಾತಾಡ್ತಿದ್ದೀರಾ? ನೇಮ್ ಬೋರ್ಡ್ನ ತರಕ್ಕೆ ಅಂತ ಹೇಳಿದ್ದೀನಿ, ನಾನು ಅವ್ರ ಜೊತೆ ಮಾತಾಡ್ತಿದ್ದೀನಿ ಅಂತ ಹೇಳ್ತಿರ್ತಾರೆ. ಏನು ಮನೋಜ್, ಏನು ಇಷ್ಟೊಂದು ನಗ್ತಿದ್ದೀರಾ, ಖುಷಿಯಾಗಿದ್ದೀರಾ? ಹೌದು, ನನ್ನ ಸ್ಟಾರು, ಈ ಮನೆ ಈ ಎಲ್ಲ ಬಂದಿದ್ದು ನಂಗೊಂಥರ ಸ್ಟಾರೇ ರೋಹಿಣಿ. ಇನ್ಮೇಲೆ ಏನಿದ್ರು ಇದು ನನ್ನ ಮೊದಲನೇ ಸ್ಟೆಪ್ಪು, ಸ್ಟೆಪ್ ಬೈ ಸ್ಟೆಪ್ ಹೋಯ್ತಾ ಇರಬೇಕು. ಬೆಳ್ಳಿ ಲೋಟದಲ್ಲಿ ಹಾಲು, ಚಿನ್ನದ ತಟ್ಟೆಯಲ್ಲಿ ಊಟ ಮಾಡೋದು, ಅದೆಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಿರ್ಬೇಕು. ಮನೆ ಮುಂದೆ ಕಾರುಗಳು, ಹಾಳುಗಳು, ತಿಂಗಳಿಗೆ ₹1,00,000 ಸಂಬಳ ತಗೊಳ್ಳೋವಂಥದ್ದು ಎಲ್ಲ ಮನೆ ಮುಂದೆ ಇರಬೇಕು ಅಂತ ಅವನು ಕನಸನ್ನ ಕಾಣ್ತಿರ್ತಾನೆ. ಅದೆಲ್ಲ ಹಾಗೆ ಆಗುತ್ತೆ ಬಿಡಿ ಮನೋಜ್ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಒಂದು ಕಾರ್ ಕೂಡ ಬರುತ್ತೆ. ನಾನು ಯಾರೋ ಬಂದ್ರಲ್ಲ ಅಂತ ಹೇಳ್ತಾರೆ. ನಾನು ಅದೇ ನೇಮ್ ಬೋರ್ಡ್ ಹೇಳಿದ್ನಲ್ಲ, ಅವ್ರು ಯಾರೋ ಬಂದಿರಬೇಕು ಅಂತ ಹೇಳ್ತಾರೆ. ಯಾರಪ್ಪ ನೀನು, ಯಾರೇನು ಅಂತ ಕೇಳ್ತಾರೆ. ಏನು ನೇಮ್ ಬೋರ್ಡ್ ತೊಗೊಬಂದರೆ ಸೂಟು ಬೂಟು ಹಾಕ್ಕೊಂಡು ಬಂದಿದ್ಯಾ ಇಲ್ಲಿಗೆ ಅಂತ ಹೇಳ್ತಾರೆ. ನೀನು ಯಾರು ಅಂತ ಫಸ್ಟ್ ಅದನ್ನು ಹೇಳು. ನೀನು ಯಾರು ಅಂತ ಅಂದರೆ ಈ ಮನೆ ಓನರಪ್ಪ. ಹಲೋ, ಈ ಮನೆ ಓನರು ನಾನು ಇಲ್ಲಿರ್ಬೇಕಾರೆ ನಾನು ಇಲ್ದರೆ ನೀನು ಹೇಗೆ ಹಾಕೋತಿದ್ಯಾ ಪರ್ಮಿಷನ? ಹಲೋ, ನಾನು ಇದನ್ನು 3 ಕೋಟಿ ಕೊಟ್ಟು ತೊಗೊಂಡಿದ್ದೀನಮ್ಮ, 5 ಡಿಗ್ರಿ ಮಾಡಿದ್ದೀನಿ. 5 ಡಿಗ್ರಿ ಮಾಡಿದ್ದಕ್ಕೆ ನಿಂಗೊಂದು ಸ್ವಲ್ಪ ತಲೆಯೊಳಗೆ ಬುದ್ಧಿ ಇಲ್ವೇನಯ್ಯ? 5 ಡಿಗ್ರಿ ಮಾಡಿದ್ದೀನಿ ಅಂತ ಹೇಳ್ತೀಯಾ? ಇದು ಯಾರ ಹೆಸರಲ್ಲಿದೆ ಅಂತ ಫಸ್ಟ್ ತಿಳ್ಕೊಳಕ್ಕಾಗಲ್ಲ. ಈ ಮನೆ ನಂದು, ಗೊತ್ತಾಯ್ತಾ? ಯಾರನ್ನ ಕೇಳಿ ನೀನು ನೇಮ್ ಬೋರ್ಡ್ ಹಾಕೋಕ್ಕೆ ಇಲ್ಲಿ ಪರ್ಮಿಷನ್ ತೊಗೊಂಡಿದ್ಯಾ ಅಂತ ಹೇಳಿ. ಏನು ಈಗ ಹೇಳ್ತಿದ್ಯಾ? ನಾವು ಇದನ್ನು 3 ಕೋಟಿ ತೊಗೊಂಡಿದ್ದೀವಿ ನೆನ್ನೆ ಅಷ್ಟೇ. ಅದೆಂಗ್ರಿ ಹೇಳ್ತೀರಾ? ಈ ಮನೆ ಓನರು ನಾನು ಇಲ್ಲಿ ವಾಸವಾಗಿದ್ದು, ಈ ಮನೇನ ನಾನು ಇಲ್ಲಿ ಬಾಡಿಗೆಗೆ ಅಂತ ಕೊಟ್ಟಿರೋದು. ನೀವ್ಯಾರು ಇಲ್ಲಿಗೆ ಬಂದಿರೋದು? ನೀವು ಕೂಡ ಬಾಡಿಗೆದಾರರ ಇಲ್ಲಿ ಅಂತ ಹೇಳ್ತಾರೆ. ಅಯ್ಯೋ ರಾಮ, ಅವರೆಲ್ರಿಗೂ ಕೂಡ ಫುಲ್ಲು ಶಾಕ್ ಆಗುತ್ತೆ. ಏನಪ್ಪ ಇದು ಹಿಂಗೆ ಹೇಳ್ತಿದ್ದೀರಾ? ಅಯ್ಯೋ ಇಲ್ಲ ಸರ್, ಸರಿಯಾಗಿ ನೋಡಿ ನೀವು ಫಸ್ಟು, ಈ ಮನೆ ನಂದು, ಫಸ್ಟು ಜಾಗ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಫೈಟಿಂಗ್ ಬೀಳ್ತಾರೆ. ಈ ಮನೆ ನಂದು ಸುಳ್ಳು ಹೇಳ್ತಿದ್ದೀರಾ, ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಂತ ಆ ಮನೆ ಓನರು ಬರ್ತಾರೆ. ಇದೆಲ್ಲ ಸ್ಕ್ಯಾಮ್ ನಡೆದಿದೆ, ಈ ಮನೆ ನಂದು, ಈ ಮನೆನ ಬಾಡಿಗೆಗೆ ಕೊಟ್ಟಿದ್ದು ನಾನು, ಅದೇಗೆ ನಿಮ್ದಾಗಿ ಸಾಧ್ಯ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಎಲ್ಲರೂ ಕೂಡ ಬರ್ತಾರೆ. ರವಿ, ಮನೋಜ, ರಂಗಣ್ಣವರು, ಶಾಂತಿಯವರು ಎಲ್ಲರೂ ಕೂಡ ಬರ್ತಾರೆ. ಏನ್ರಿ ನೀವು, ಏನು ನಡೀತಿದೆ ಇಲ್ಲಿ ಅಂತ ಹೇಳಿದ್ರೆ, ಈ ಮನೆ ನಂದು ಸರ್, ನಾನು ಇಲ್ಲಿ ಬಾಡಿಗೆಗೆ ಅಂತ ಕೊಟ್ಟೋಗಿದ್ದು, ಯಾರೋ ನಿಮ್ಮನ್ನು ಸರಿಯಾಗಿ ಯಾಮಾರಿಸಿದ್ದಾರೆ, ಫಸ್ಟು ಫೋನ್ ಮಾಡಿ ವಿಚಾರಿಸಿ ಅಂತ ಹೇಳ್ತಾರೆ. ಆಗ ಸೂರ್ಯ
ಫಸ್ಟು ಈ ಮನೆ ಓನರ್ಗೆ ಫೋನ್ ಮಾಡಿ ವಿಚಾರಿಸೋ ನೀನು ಅಂತ ಹೇಳ್ತಾರೆ. ಆಗ ರಂಗಣ್ಣವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಅಯ್ಯೋ ಏನಪ್ಪ ಇದು ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಇದಿಷ್ಟು ಇವತ್ತಿನ ಫುಲ್ ಎಪಿಸೋಡ್ ಕತೆ. ನಿಮ್ಮೆಲ್ರಿಗೂ ಈ ಸ್ಟೋರಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಯಾಕಂತೀನಿ. ಥ್ಯಾಂಕ್ ಯು.